ಅನುದಿನದ ಆಹಾರ ಜೂನ್ 26 ಶುಕ್ರವಾರ. ಅಗ್ನಿಸ್ತಂಭ. ಅರಣ್ಯಕಾಂಡ 10ನೇ ಅಧ್ಯಾಯ 35ನೇ ವಚನ. ಯೆಹೋವನ ಮಂಜೂಷವು ಹೊರಡುವಾಗ ಮೋಶೆಯು, ಯೆಹೋವನೇ, ಎದ್ದು ಹೊರಡೋಣವಾಗಲಿ, ನಿನ್ನ ವೈರಿಗಳು ಚೆದರಿ ಹೋಗಲಿ, ನಿನ್ನ ಅಗೆಗಾರರು ಬೆಂಗಟ್ಟು ಓಡಿ ಹೋಗಲಿ ಎಂದು ಹೇಳುವನು. ಇಸ್ರೇಲ್ ಮಕ್ಕಳು ಮುಂದೆ ಸಾಗಬೇಕೆಂದು ಕರ್ತನು ಬಯಸಿದಾಗಲೆಲ್ಲ ಹಗಲಲ್ಲಿ ಮೇಘಸ್ತಂಭವು ಮತ್ತು ರಾತ್ರಿಯಲ್ಲಿ ಅಗ್ನಿಸ್ತಂಭವು ಮೇಲಕ್ಕೆ ಏಳುತ್ತಿದ್ದವು. ದೇವರು ಎದ್ದಾಗ ಅಗ್ನಿಸ್ತಂಭವು ಎದ್ದಿತು, ಒಡಂಬಡಿಕೆಯ ಪೆಟ್ಟಿಗೆಯೂ ಎದ್ದಿತು ಮತ್ತು ಇಸ್ರೇಲ್ ಜನರು ಎದ್ದರು. ನಮ್ಮ ಕರ್ತನು ನಮಗಾಗಿ ಎದ್ದೇಳುವಾಗ ನಾವು ಕೂಡ ಕರ್ತನಿಗಾಗಿ ಎದ್ದೇಳಬೇಕು. ಅಗ್ನಿಸ್ತಂಭವು ಎದ್ದ ಆ ರಾತ್ರಿಯನ್ನು ನಿಮ್ಮ ಕಣ್ಣ ಮುಂದೆ ತಂದುಕೊಳ್ಳಿರಿ. ಒಂದು ದೊಡ್ಡ ರಾಕೆಟ್ ಚಂದ್ರನ ಕಡೆಗೆ ಬಾಹ್ಯಾಕಾಶಕ್ಕೆ ಉಡಾವಣೆಯಾಗುವಾಗ ಅದು ಜ್ವಾಲೆ ಮತ್ತು ಬೆಂಕಿಯನ್ನು ಉಗುಳುತ್ತಾ ವಾತಾವರಣವನ್ನು ಹೊಗೆಯಿಂದ ತುಂಬಿಸಿ ಮೇಲಕ್ಕೆ ಜಿಗಿಯುತ್ತದೆ. ಅದೇ ರೀತಿಯಲ್ಲಿ ಕರ್ತನು ಎದ್ದೇಳುವಾಗ ಕೋಟ್ಯಾಂತರ ರಾಕೆಟ್ಗಳು ಒಟ್ಟಿಗೆ ಮೇಲಕ್ಕೆ ಏಳುತ್ತಿವೆಯಂತೆ ಆತನು ಉರಿಯುತ್ತಿರುವ ಜ್ವಾಲೆಗಳೊಂದಿಗೆ ಅಗ್ನಿಸ್ತಂಭವಾಗಿ ಕಾಣಿಸಿಕೊಳ್ಳುತ್ತಾನೆ. ಕಾಡು ಮೃಗಗಳು ಮತ್ತು ವಿಷಜಂತುಗಳು ಭಯದಿಂದ ಓಡಿ ಹೋಗುತ್ತವೆ. ಉರಿ ಸರ್ಪಗಳು ಮತ್ತು ಚೇಳುಗಳು ಭಸ್ಮವಾಗುತ್ತವೆ. ರಾತ್ರಿಯ ಸಮಯದಲ್ಲಿ ಕತ್ತಲೆಯು ಬೆಳಕಾಯಿತು, ಆ ಚಳಿಯು ಉಷ್ಣತೆಯಾಯಿತು ಮತ್ತು ಇಸ್ರೇಲ್ ಜನರು ಪ್ರಕಾಶಮಾನವಾದ ಬೆಳಕಿನಲ್ಲಿ ಮತ್ತು ಹಿತಕರವಾದ ನೆಮ್ಮದಿಯಲ್ಲಿ ನಡೆದು ಹೋದರು. ಕರ್ತನು ನಮ್ಮೊಂದಿಗಿರುವನು, ನಮ್ಮೊಂದಿಗೆ ಹೇಳುವುದು ಮತ್ತು ನಮ್ಮ ಮಧ್ಯೆ ವಾಸಿಸುವಂಥದ್ದು ಎಷ್ಟು ಧನ್ಯಕರವಾದದಲ್ಲವೇ. ಅಗ್ನಿಸ್ತಂಭವು ಎದ್ದಾಗಲೆಲ್ಲ ಕರ್ತನೇ ನಮಗಾಗಿ ಎದ್ದೇಳುತ್ತಿದ್ದಾನೆ ಎಂದು ಇಸ್ರೇಲರು ತಿಳಿದುಕೊಳ್ಳುತ್ತಿದ್ದರು. ಶತ್ರುವು ಪ್ರವಾಹದಂತೆ ಬರುವಾಗ ಕರ್ತನ ಆತ್ಮವು ಅವನಿಗೆ ವಿರೋಧವಾಗಿ ಧ್ವಜವನ್ನು ಎತ್ತುವನು. ನಮ್ಮ ಕರ್ತನು ಹೇಗಿದ್ದಾನೆ? ಆತನ ಕಣ್ಣುಗಳು ಅಗ್ನಿ ಜ್ವಾಲೆಯಂತಿದ್ದವು. ಪ್ರಕಟಣೆ 1:14. ಪ್ರವಾದಿಯಾದ ಯೆಹೆಜ್ಕೇಲನು ಹೀಗೆ ಬರೆಯುತ್ತಾನೆ: ಸೊಂಟದ ಹಾಗೆ ತೋರುವ ಆತನ ಮಧ್ಯಭಾಗದಿಂದ ಮೇಲ್ಗಡೆ ಸುವರ್ಣವು ತಲತಲಿಸುತ್ತದೋ, ಬೆಂಕಿಯು ಆ ರೂಪದೊಳಗೆಲ್ಲ ಪ್ರಜ್ವಲಿಸುತ್ತದೋ ಎಂಬಂತಿರುವ ಅದ್ಭುತವಾದ ಕಾಂತಿಯನ್ನು ನಾನು ಕಂಡೆನು. ಯೆಹೆಜ್ಕೇಲನು 1ನೇ ಅಧ್ಯಾಯ 27ನೇ ವಚನ. ಮತ್ತೊಮ್ಮೆ ಸತ್ಯವೇದವು ಹೀಗೆ ಹೇಳುತ್ತದೆ: ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು, ಮಹಾವೃದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು, ಆತನ ತಲೆ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು. ಆತನ ನ್ಯಾಯಾಸನವು ಅಗ್ನಿಜ್ವಾಲೆಗಳು, ಆತನ ಚಕ್ರಗಳು ದಗದಗಿಸುವ ಬೆಂಕಿಯೇ. ನ್ಯಾಯಾಸನದ ಮುಂದೆ ಉರಿಯ ಪ್ರವಾಹವು ಉಕ್ಕಿ ಹರಿದು ಬಂತು. ದಾನಿಯೇಲ 7ನೇ ಅಧ್ಯಾಯ 9-10 ವಚನಗಳು. ಇಂತಹ ಸರ್ವಶಕ್ತನಾದ ದೇವರು ಎದ್ದು ನಿಂತರೆ ಆ ದೃಶ್ಯವು ಎಷ್ಟು ಮಹಿಮೆಯುಳ್ಳದ್ದಾಗಿರಬಹುದು. ಆತನ ಶತ್ರುಗಳು ಓಡಿ ಹೋಗಿ ಚೆದುರಿ ಹೋಗುತ್ತಾರೆ. ಅಶುದ್ಧಾತ್ಮಗಳು ಆತನ ಸನ್ನಿಧಿಯಲ್ಲಿ ಕೂಗಾಡುತ್ತಾ ಓಡಿ ಹೋಗುತ್ತವೆ. ಮಾಟ ಮಂತ್ರಗಳು ಮುರಿದು ಬೀಳುತ್ತವೆ, ದುಷ್ಟಶಕ್ತಿಗಳು ನಾಶವಾಗುತ್ತವೆ, ಕ್ಷುದ್ರ ವಿದ್ಯೆಯ ಬಂಧನಗಳು ಸುಟ್ಟು ಬೂದಿಯಾಗುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಈ ದೇವರು ನಮ್ಮ ಪಕ್ಷದಲ್ಲಿದ್ದಾನೆ.
ಆತನು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಆತನು ನಮಗಾಗಿ ಎಬ್ಬಿಸಲ್ಪಡುವನು. ಆತನು ನಮ್ಮ ಪ್ರೀತಿಯ ತಂದೆಯಾಗಿದ್ದಾನೆ. ಅದೇ ಸಮಯದಲ್ಲಿ ಆತನು ನಮ್ಮ ಶತ್ರುಗಳ ಪಾಲಿಗೆ ದಹಿಸುವ ಅಗ್ನಿಯಾಗಿದ್ದಾನೆ. ಇಬ್ರಿಯ 12:29 ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಕಾರವು, ಅದರೊಳಗಡೆ ವೈಭವವೂ ಆಗಿರುವೆನು ಎಂಬುದು ಯೆಹೋವನ ನುಡಿ. ಜಕರ್ಯ 2:5. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯೋಬನು 5:6. ಸಂಜೆ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 1-25. ದೇವರು ನಿಮ್ಮನ್ನು ಆಶೀರ್ವದಿಸಲಿ.